Hello friends, welcome to the very practical exam coaching channel, and let's start the class. The first specimen of the day is the castrator. ಇದನ್ನ ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ, ನೀವು ನೋಡಿರ್ಬೋದು, ಯಾವುದೇ ಮೇಕೆ ಅಥವಾ ಆಡು ಅದು ಸ್ಟೆರೈಲ್ ಮಾಡಬೇಕಂದ್ರೆ ಈ ಗಂಡು ಇರ್ತದಲ್ಲ, ಅದನ್ನ ಸ್ಟೆರೈಲ್ ಮಾಡಬೇಕಂದ್ರೆ ಇದನ್ನ ಯೂಸ್ ಮಾಡ್ತಾರೆ. ಇದರಿಂದ ಕಟ್ ಮಾಡಿ ಯೂಸ್ ಮಾಡ್ತಾರೆ, ಅಂದರೆ ವೇಯ್ನ ಕಟ್ ಮಾಡ್ತಾರೆ. ಆ್ಯಂಡ್ ನೆಕ್ಸ್ಟ್ ಸ್ಪೆಸಿಮೆನ್ ಇಸ್ ದ ಟ್ಯಾಟೂ ಪೇರ್ನ ಅಂತ ಯೂಸ್ ಮಾಡ್ತಾರೆ ಅಂದರೆ, ಈಗ ಯಾವುದೇ ಹಸು ಅಥವಾ ಮೇಕೆ ಅದು ಐಡೆಂಟಿಫೈ ಮಾಡಬೇಕಂದ್ರೆ ಯೂಸ್ ಮಾಡ್ತಾರೆ. ಅದನ್ನ ಕ್ಲಿಪ್ ಮಾಡಿ ಈ ಕಿವಿ ಒಂಥರ ಕಟ್ಟಾಗೋ ಥರ ಆಗುತ್ತೆ. ಅದರಿಂದ ನಂಬರ್ ಕಿವಿಯಲ್ಲಿ ಉಳ್ಕೊಂಡಿರುತ್ತೆ. ಅದರಿಂದ ನಾವು ಯಾವುದೇ ಮೇಕೆ ಅಥವಾ ಹಸು ಐಡೆಂಟಿಫೈ ಮಾಡ್ಬೋದು. ಇದನ್ನ ಯೂಸ್ ಮಾಡ್ತಾರೆ, ಟ್ಯಾಟೂ ಪ್ಲೇಯರ್ ಅಂತ ಕರೀತಾರೆ. ನೆಕ್ಸ್ಟ್ ಸ್ಪೆಸಿಮೆನ್ ಬಂದು ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಗನ್ ಅಂತ. ಈ ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಗನ್ ಏನು ಮಾಡ್ತಾರೆ ಅಂದರೆ, ಈಗ ಹಸು ಹೀಟಿಗೆ ಬಂದಿದ್ದರೆ ಇದರಿಂದ ಇದ್ರ ಟಿಪ್ಪಲ್ಲಿ ಸೆಮೆನ್ ಇರುತ್ತೆ. ಸೆಮೆನ್ನ ಫೆಲೋಪಿಯನ್ ಅಥವಾ ಸರ್ವಿಕ್ಸ್ಗೆ ಗೊತ್ತಿರುವಂಗೆ ಹಸುಗೆ ಇಂಜೆಕ್ಟ್ ಮಾಡೋಕ್ಕೆ ಸೆಮೆನ್ನ ಯೂಸ್ ಮಾಡ್ತಾರೆ. ನೆಕ್ಸ್ಟು ಸ್ಪೆಸಿಮೆನ್ ಬಂದು ಟೂತ್ ರ್ಯಾಸ್ಪರ್ ಅಂತ. ಇದನ್ನ ಟೂತ್ ಕ್ಲೀನ್ ಮಾಡೋಕ್ಕೆ ಅಥವಾ ಏನೇ ಟೂತ್ ಡ್ಯಾಮೇಜ್ ಆಗಿದ್ರೆ ಅದನ್ನ ಕ್ಲೀನ್ ಮಾಡೋಕ್ಕೆ ಅಥವಾ ಕಟ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ನೋಡ್ಕೊಳ್ಳಿ ಯಾವ ರೀತಿ ಇರುತ್ತೆ ಅಂತ, ಬ್ಲೇಡ್ ರೀತಿ ಇದೆ ಮುಂದೆ. ನೆಕ್ಸ್ಟ್ ಸ್ಪೆಸಿಮೆನ್ ಇಸ್ ದ ಇಯರ್ ಟ್ಯಾಗ್ನ ನೀವು ಹಸು ಸಾಕಿರೋರು ನೋಡಿರ್ಬೋದು. ಇದ್ರ ಕಿವಿಗೆ ಇಯರ್ ಟ್ಯಾಗ್ ಮಾಡಿರ್ತಾರೆ. ಈ ನಂಬರ್ ಇರೋದು ಇಯರ್ ಟ್ಯಾಗ್ ಅಂತ, ಅದು ಪಂಚಿಂಗ್ ಮಿಷಿನ್ ಥರ ಇರೋದು ಇಯರ್ ಟ್ಯಾಗರ್ ಅಂತ. ಅದನ್ನ ಟ್ಯಾಗ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ, ಪಂಚ್ ಮಾಡೋಕ್ಕೆ ಇಯರ್ ಟ್ಯಾಗರ್, ನೋಡ್ಕೊಳ್ಳಿ. ನೆಕ್ಸ್ಟ್ ಸ್ಪೆಸಿಮೆನ್ ಇಸ್ ದ ಮೌತ್ ಗೇಜ್ ಅಂತ ಅಂದರೆ, ಈಗ ಇದು ನಾನು ಕೊಟ್ಟಿರೋ ಸ್ಪೆಸಿಮೆನ್ ಬಂದು ಹಾರ್ಸ್ ಮೌತ್ ಗೇಜು. ಈ ಮೌತ್ಗೆ ಹಾಕ್ತಿರ್ತಾರೆ ಗೇಜಾಗಿ. ಏನಾದ್ರು ಒಂದು ಇನ್ಫೆಕ್ಷನ್ ಆಗಿದೆ ಮೌತಲ್ಲಿ ಅಂತ ಅಂದರೆ ಈ ಮೌತ್ ಗೇಜ್ ಹಾಕಿ ಅದು ಬಾಯಿ ಮುಚ್ಚಿದಂಗೆ ಮಾಡಿ ಇದು ಮಾಡ್ತಾರೆ. ಇದು ಮೌತ್ ಗೇಜ್ ಅಂತ, ನೋಡ್ಕೊಳ್ಳಿ. ನೆಕ್ಸ್ಟ್ ಸ್ಪೆಸಿಮೆನ್ ಇಸ್ ದ ಡಿಹಾರ್ನರ್ ಅಂತ ಅಂದರೆ ಕೊಂಬು ಸುಡೋದು. ಇದರಿಂದ ಕೊಂಬು ಸುಡ್ತಾರೆ. ಮುಂದ್ಗಡೆ ಎರಡು ಒಂಥರ ಲಾಕ್ ಮಾಡ್ಕೊಳ್ಳೋ ಥರ ಇದೆ ನೋಡಿ, ಅದರಿಂದ ಕೊಂಬನ್ನ ತೆಗಿತಾರೆ, ಡಿಹಾರ್ನರ್ ಅಂತ. ಇನ್ನೊಂದು ಎಲೆಕ್ಟ್ರಿಕಲ್ ಇದೆ, ಅದನ್ನ ತೋರಿಸ್ತೀನಿ. ನೋಡಿ, ಹಾಗೆ ಇಯರ್ ಟ್ಯಾಗರ್ನ ತೋರಿಸಿದೆ. ಈಗ ಇಯರ್ ಟ್ಯಾಗ್ ನೋಡಿ. ನೆಕ್ಸ್ಟ್ ಸ್ಪೆಸಿಮೆನ್ ಬಂದು ಫೆದರ್ ಬ್ಯಾಂಡ್ ಅಂತ. ಇದನ್ನ ಕೋಳಿಗಳಿಗೆ ಐಡೆಂಟಿಫಿಕೇಷನ್ಗೆ ಯೂಸ್ ಮಾಡ್ತಾರೆ. ಈಗ ನೋಡಿ, ಇಲ್ಲಿ ಹಾಕಿದ್ದಾರೆ ಕೋಳಿಗೆ ಐಡೆಂಟಿಫಿಕೇಷನ್ಗೋಸ್ಕರ. ನೆಕ್ಸ್ಟ್ ಸ್ಪೆಸಿಮೆನ್ ಬಂದು ಊಫ್ ನಿಪ್ಪರ್ ಅಂತ. ಈ ಊಫ್ ನಿಪ್ಪರ್ ನಾವು ಗೊರ್ಸ್ ಅಂತ ಕರಿತೀವಿ, ಹೇಳಿದ್ರೆ ಊಫ್ ಅಂತ ಕರಿತೀವಿ. ಅದು ಡ್ಯಾಮೇಜ್ ಆದಾಗ ನಾವು ಇದನ್ನ ಹಿಡ್ಕೊಳ್ಳೋಕ್ಕೆ ಅಥವಾ ರಿಮೂವ್ ಮಾಡೋಕ್ಕೆ ಒಂದು ಸ್ವಲ್ಪ ಊಫ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಸ್ಪೆಸಿಮೆನ್ ಬಂದು ಊಫ್ ನೈಫ್ ಅಂತ. ಈ ಊಫ್ ನೈಫ್ನ ಏನಾದ್ರು ನಾವು ಗೊರ್ಸು ಅಥವಾ ಊಫ್ ಏನಂತೀವಿ, ಅದಕ್ಕೆ ಡ್ಯಾಮೇಜ್ ಆದಾಗ ಅದನ್ನ ಒಂದು ಸ್ವಲ್ಪ ಕ್ಲೀನ್ ಮಾಡೋಕ್ಕೆ, ಅಂದರೆ ಒರೆಯೋದಕ್ಕೆ ಹೇಳಿದ್ರೆ ಒಂದು ಸ್ವಲ್ಪ ಕಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಈ ಊಫ್ ನೈಫ್ನ ನೋಡಿ ಹೆಂಗೆ ಯೂಸ್ ಮಾಡ್ತಿದ್ದಾರೆ ಪಿಕ್ಚರಲ್ಲಿ. ಹಾಗೆ ತೋರಿಸಿದ ರೀತಿ ಇಯರ್ ಟ್ಯಾಗ್ನ ಹೇಗೆ ವೇರ್ ಮಾಡಿದ್ದಾರೆ ನೋಡ್ಕೊಳ್ಳಿ. ನೆಕ್ಸ್ಟ್ ಸ್ಪೆಸಿಮೆನ್ ಬಂದು ಶೀಪ್ ಶಿಯರ್ ಅಂತ. ಇಲ್ಲಿ ವ್ಯಕ್ತಿ ಹಿಡ್ಕೊಂಡು ಶೀಪ್ನ ಏನೋ ಕಟ್ ಮಾಡ್ತಿದ್ದಾನೆ, ಹೂಲನ್ನ. ಆ ಕಟ್ ಮಾಡೋದನ್ನೇ ನಾವು ಶೀಪ್ ಶಿಯರ್ ಅಂತ ಅಂತೀವಿ, ನೋಡ್ಕೊಳ್ಳಿ. ಇದು ಕತ್ರಿದ ರೀತಿ ಇರುತ್ತೆ. ನೆಕ್ಸ್ಟ್ ಸ್ಪೆಸಿಮೆನ್ ಬಂದು ಆಬ್ಸ್ಟ್ರಿಕಲ್ ಹುಕ್ ಅಂತ. ಇದು ನೋಡ್ಕೊಳ್ಳಿ, ಎಷ್ಟೊಂದು ಚೆನ್ನಾಗಿ ಗೊತ್ತಿರಲ್ಲ ಇದನ್ನ ಎಲ್ಲಿ ಯೂಸ್ ಮಾಡ್ತಾರೆ ಅಂತ ಪಿಕ್ಚರಲ್ಲೇ ತೋರಿಸಿದ್ದೀನಿ, ನೋಡ್ಕೊಳ್ಳಿ. ನೆಕ್ಸ್ಟ್ ಸ್ಪೆಸಿಮೆನ್ ಬಂದು ಎಲ್ಲರಿಗೂ ಗೊತ್ತಿರುತ್ತೆ, ಯಾರು ಹಾಲು ಡೈರಿ ಹತ್ರ ಹೋಗ್ತೀರಿ, ಈ ಮಿಲ್ಕ್ ಮೆಜರಿಂಗ್ ಟ್ಯೂಬ್ ಅಂತ ಅಥವಾ ಸಿಲಿಂಡರ್ ಅಂತ ಕರಿತೀವಿ ಇದನ್ನ, ಮಿಲ್ಕ್ ಮೆಜರಿಂಗ್ ಸಿಲಿಂಡರ್. ನೆಕ್ಸ್ಟ್ ಸ್ಪೆಸಿಮೆನ್ ಬ್ಯೂಟರಿಮೀಟರ್ ಅಂತ. ಈ ಬ್ಯೂಟರಿಮೀಟರ್ನ ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ, ಹಾಲಲ್ಲಿ ಎಷ್ಟು ಫ್ಯಾಟ್ ಇದೆ ಅಂತ ಚೆಕ್ ಮಾಡೋಕ್ಕೆ ಈ ಬ್ಯೂಟರಿಮೀಟರ್ನ ಯೂಸ್ ಮಾಡ್ತಾರೆ. ನೀವು ಡೈರಿ ಹತ್ರ ಹೋಗಿದ್ರೆ ಗೊತ್ತಾಗುತ್ತೆ. ನೆಕ್ಸ್ಟ್ ಸ್ಪೆಸಿಮೆನ್ ಲ್ಯಾಕ್ಟೋಮೀಟರ್. ಇದನ್ನ ಡಿಗ್ರೀಸ್ ಚೆಕ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ, ಲ್ಯಾಕ್ಟೋಮೀಟರ್, ನೋಡ್ಕೊಳ್ಳಿ. ನೆಕ್ಸ್ಟ್ ಸ್ಪೆಸಿಮೆನ್ ಈಸ್ ಸೆಡಿಮೆಂಟೇಷನ್ ಪಂಪ್. ಯಾವ ಥರ ಇದೆ ನೋಡ್ಕೊಳ್ಳಿ. ನೆಕ್ಸ್ಟ್ ಸ್ಪೆಸಿಮೆನ್ ಸಿರೆಂಜ್ ಎಲ್ಲರಿಗೂ ಗೊತ್ತಿರ್ತದೆ, ಇಂಜೆಕ್ಷನ್ ಕೊಡೋಕ್ಕೆ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಸ್ಪೆಸಿಮೆನ್ ಫುಡ್ ಫೀಡರ್. ಇದನ್ನ ಚಿಕನ್ಗೆ ಫುಡ್ ಫೀಡ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಸ್ಪೆಸಿಮೆನ್ ಬಂದು ಲಾಂಗ್
ಫೀಡರ್ ಅಂತ, ಇಲ್ದ್ರೆ ಲೈನರ್ ಫೀಡರ್ ಅಂತ ಕರಿತೀವಿ. ಇದನ್ನು ಅಷ್ಟೇ ಫುಡ್ ಫೀಡರ್. ನೆಕ್ಸ್ಟು ಪೌಲ್ಟ್ರಿ ವಾಟರ್ನ ವಾಟರ್ ಡ್ರಿಂಕರಾಗಿ ಯೂಸ್ ಮಾಡ್ತೀವಿ ಚಿಕನ್ಗೆ. ನೆಕ್ಸ್ಟ್ ಸ್ಪೆಷಲ್ ಆಟೋಮೆಟಿಕ್ ವ್ಯಾಕ್ಸಿನೇಟರ್, ಏನು ನೋಡ್ಬೋದು ವ್ಯಾಕ್ಸಿನ್ ಹೆಂಗೆ ಯೂಸ್ ಮಾಡ್ತಿದ್ದಾರೆ ಅಂತ. ನೆಕ್ಸ್ಟು ಮಿಲ್ಕ್ ಮಷಿನ್ ಸಕ್ಕಿಂಗ್, ಇದನ್ನ ಮಿಲ್ಕ್ ಸಕ್ಕಿಂಗ್ಗೆ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಮಿಲ್ಕ್ ಕ್ಯಾನ್ ನೋಡಿರ್ಬೋದು ನೀವೆಲ್ಲ, ಮಿಲ್ಕ್ನ ತುಂಬಕ್ಕೆ ಯೂಸ್ ಮಾಡ್ತಾರೆ. ನೆಕ್ಸ್ಟು ಹಾರ್ಸ್ ನಾಲ್, ಇದನ್ನ ಕುದುರೆ ಕಾಲಿಗೆ ಹಾಕ್ತಾರೆ. ನೆಕ್ಸ್ಟ್ ಬಂದು ಸ್ಪೆಕ್ಯೂಲಮ್ನ ಎಂತಕ್ಕೆ ಹಾಕ್ತಾರೆ ಅಂತ ಅಂದರೆ ಯೂಸ್ ಮಾಡ್ತಾರೆ ಅಂತ ಅಂದರೆ, ಇದು ಏನಾದ್ರು ಬಾಯಲ್ಲಿ ಇನ್ಫೆಕ್ಷನ್ ಆಗಿದರೆ ಇದನ್ನ ಹಾಕಿ ಆ ಕುದುರೆ ಬಾಯಿನ ಮುಚ್ತಿರೋ ರೀತಿ ಇನ್ಫೆಕ್ಷನ್ನ ನೋಡ್ತಾರೆ. ಅಥವಾ ಏನಾರು ಹಲ್ಲು ಗಿಲ್ಲು ಏನಾರು ಆಗಿದರೆ, ಟೀತ್ ಏನಾರು ಆಗಿದರೆ ಅದನ್ನ ತೆಗಿಯೋಕ್ಕೆ ಯೂಸ್ ಮಾಡ್ತಾರೆ. ಏನಾರು ಇನ್ಫೆಕ್ಷನ್ ಏನಾರು ಆಗಿದರೆ ಮೆಡಿಸನ್ ಮಾಡೋಕ್ಕೆ ಈ ಸ್ಪೆಕ್ಯೂಲಮ್ನ ಈ ರೀತಿ ವೇರ್ ಮಾಡಿ ಯೂಸ್ ಮಾಡ್ತಾರೆ. ಥ್ಯಾಂಕ್ ಯು ಗೈಸ್ ಫಾರ್ ವಾಚಿಂಗ್ ವಿಡಿಯೋ. ಆ್ಯಂಡ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ. ಇನ್ನು ಮೋರ್ ವೀಡಿಯೋಸ್ನ ನಾವು ನಮ್ಮ ಚಾನಲಲ್ಲಿ ಬಿಡ್ತೀವಿ, ಅದನ್ನೆಲ್ಲ ನೋಡಿ ಮತ್ತು ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಇನ್ನೂ ಸಿಲೆಬಸ್ ಕಂಪ್ಲೀಟ್ ಆಗಿಲ್ಲ. ಈ ಚಾನಲಲ್ಲಿ ಫುಲ್ಲು ವೀಡಿಯೋಗಳು ನೋಡಿದ್ರೆ ಪ್ಲೇ ಲಿಸ್ಟ್ ಮಾಡ್ತೀವಿ. ಪ್ಲೇ ಲಿಸ್ಟಲ್ಲಿ ಫುಲ್ಲು ವೀಡಿಯೋಗಳು ನೋಡಿದ್ರೆ 200 ಔಟ್ ಆಫ್ 200 ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಈಗ 2 ವೀಡಿಯೋ ಅಷ್ಟೇ ಬಿಟ್ಟಿರೋದು, ಇನ್ನೂ ಬಿಡ್ತೀವಿ ವೀಡಿಯೋ ನೋಡ್ಕೊಳ್ಳಿ. 200 ಔಟ್ ಆಫ್ 200 ಸ್ಕೋರ್ ಮಾಡ್ಬೋದು ಈಸಿಯಾಗಿ. ಥ್ಯಾಂಕ್ ಯು ಗೈಸ್. ಆ್ಯಂಡ್ ಏನಂತ ಅಂದರೆ, ಬೇರೆ ಕಡೆ ಎಲ್ಲ ನೋಡಿರ್ಬೋದು ನೀವು, ಫೀಸ್ ಪೇ ಮಾಡಬೇಕಾಗುತ್ತೆ 3,000 4,000 ಆನ್ಲೈನ್ ಕ್ಲಾಸ್ಗೆ, ಅಥವಾ ಆಫ್ಲೈನ್ ಕ್ಲಾಸ್ಗೆ ಇನ್ನೂ ಅಷ್ಟೇ 5,000 15,000 ಆ ಥರ ಫೀಸ್ ಪೇ ಮಾಡಬೇಕಾಗುತ್ತೆ. ಆದರೆ ನಮ್ಮ ಚಾನಲಲ್ಲಿ ನೀವು ಈಸಿಯಾಗಿ 200 ಔಟ್ ಆಫ್ 200 ಸ್ಕೋರ್ ಮಾಡ್ಕೋಬೋದು. ನಾವು ಬಿಡೋ ವೀಡಿಯೋ ಎಲ್ಲ ನೋಡಿ. ಥ್ಯಾಂಕ್ ಯು ಗೈಸ್, ಬಾಯ್, ಸಿ ಯು ಇನ್ ನೆಕ್ಸ್ಟ್ ವೀಡಿಯೋ.